ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 85,000 ಬಜೆಟಲ್ಲಿ ಒಂದು ಅಪೆ ಆಟೋ ಪಿಯಾಜಿಯೋ ಅಪೆ ಆಟೋ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಈ ಗಾಡಿ ತೊಗೊಬೋದು ವೀಕ್ಷಕರೇ. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ, ಆಮೇಲೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ಇದೇ ಥರ ನಾವು ಯಾವುದಾದ್ರೂ ಗಾಡಿ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ, ನೀವು ಬೇಗನೂ ಸಹ ವಿಡಿಯೋ ನೋಡ್ಬೋದು ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು ಕಡಿಮೆ ಬಜೆಟಲ್ಲಿ ಅಪ್ಪೆ ಗಾಡಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸ್ಯಾರೆ. ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ಅಪ್ಪೆ ಆಟೋ ಅನ್ನೋದು? ಹೌದು ಸರ್, ಅಪ್ಪೆ ಆಟೋ ಸರ್. ಓಕೆ, 2013 ಸರ್. ಓಕೆ, ಓನರ್ ಎಷ್ಟಾಗಿದೆ ಸರ್? ಓನರ್ ಏನು ನೋಡಿಲ್ಲ ಸರ್. ಇವಾಗ ನಾನು ಡಾಕ್ಯುಮೆಂಟ್ ಪ್ರೆಸ್ ಮಾಡ್ಸಕ್ಕೆ ಕೊಟ್ಟಿದ್ದು ಸರ್. ಇನ್ನು ಆರ್ ಸಿ ಕಾರ್ಡ್ ಆಫೀಸಲ್ಲಿ ಇದೆ ಸರ್. ಹ್ಞೂ ಮೊದಲು 32 ಇತ್ತು ಸರ್, ಈಗ 33 ಆಗ್ತಾಯಿದೆ ಸರ್. ಅದಕ್ಕೆ ಏನು ಹೇಳಿ 33 ಅಂದರೆ? ಮೊದಲು ಗುಲ್ಬರ್ಗ ಪಾಸಿಂಗ್ ಇತ್ತು ಸರ್ 32. ಹಾಂ. ಇವಾಗ 33 ಮಾಡೋಕ್ಕಂತ ಆಫೀಸಲ್ಲಿ ಕೊಟ್ಟಿದ್ದೀವಿ ಸರ್. ಇನ್ನು ಅಲ್ಲೇ ಇದೆ ಆರ್ ಸಿ ಕಾರ್ಡು. ಹಾಂ. 3 ಟೈರ್ಸ್ ಇಲ್ಲಿದ್ದಾವೆ ಸರ್. ಓಕೆ. ಇಂಜನ್ ಗುಡ್ ಕಂಡೀಷನ್ ಸರ್. ಹ್ಞೂ. ಗೇರ್ ಬಾಕ್ಸ್ ಕೆನ್ಸನ್ ಅಂದರೆ ಒಂದು 2 ವಾರ ಆಯ್ತು ಸರ್ ಮಾಡಿ. ಹ್ಞೂ. 3 ಟೈರ್ಸ್ ಇಲ್ಲಿದ್ದಾವೆ, ಸೆಲ್ಫ್ ಸ್ಟಾರ್ಟರ್ ಇದೆ ಸರ್. ಹ್ಞೂ. ಡಾಕ್ಯುಮೆಂಟ್ ಇನ್ನು 6-7 ತಿಂಗಳು ಇನ್ಸೂರೆನ್ಸ್ ಪಾಸಿಂಗ್ 2 ಇದೆ ಸರ್. FC ಪಾಸಿಂಗ್ ಸರ್ ಇನ್ಸೂರೆನ್ಸ್. ಹ್ಞೂ. ಏನಾದ್ರು ಟಿಂಕರಿಂಗ್ ಕೆಲಸ ಇದೆ ಗಾಡಿದು? ಟಿಂಕರಿಂಗ್ ಸರ್ ಸ್ವಲ್ಪ ತೊಟ್ಟಿ ಸ್ವಲ್ಪ ಮುಂದೆ ಸ್ವಲ್ಪ ಒಂದು ಚೂರು ಕೆಲಸ ಇದೆ ಸರ್. 1,000 1,500 ಆಗ್ಬೋದು ಸರ್. ಅದೇನು ನಾವು ಮಾಡಿಸ್ಕೊಡ್ತೀವಿ ಸರ್. ಹ್ಞೂ. ಇವಾಗ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಹಾಂ, ಒರಿಜಿನಲ್ ಪೇಂಟ್ ಸರ್, ಶೋರೂಮ್ ಪೇಂಟ್ ಸರ್. ಇನ್ನೂ ಏನಿಲ್ಲ. ಹ್ಞೂ. ಟೌಲರ್ ಹೆಂಗಾದ್ರೆ ಟಿಂಕರಿಂಗ್ ಕೆಲಸ ಅಂದ್ಬಿಟ್ರೆ ಇನ್ನೇನಿಲ್ಲ? ಟಿಂಕರಿಂಗ್ ಕೆಲಸ ಅದನ್ನು 1,000 1,500 ಆಗುತ್ತೆ ಸರ್. ಅದು ಮಾಡಿಸ್ಕೊಡ್ತೀವಿ ಸರ್. ಹ್ಞೂ. ಅದು ಬಿಟ್ಟರೆ ಇನ್ನೇನಿಲ್ಲ? ಅದನ್ನ ಬಿಟ್ಟರೆ ಇನ್ನೇನಿಲ್ಲ ಸರ್. ಹ್ಞೂ. ಗಾಡಿ ಏನು ಟಾಪ್ ಹಿಂದೆ ಫುಲ್ ಇದೆಯಾ, ಆಫ್ ಇದೆ ಸರ್ ಅದು? ಅದು ಇರೋದು ಅಷ್ಟೇ ಇದೆ ಸರ್. ಅದು ಏನಿದೆ ಅದೇ ಥರನೇ ಸರ್, ಮತ್ತೇನಿಲ್ಲ ಸರ್. ಹ್ಞೂ. ಫೋಟೋದಲ್ಲಿ ಹೆಂಗಿದೆಯಾ ಹಂಗೆ ಇರೋದು? ಹಂಗೆ ಸರ್. ಅದು ಎಲ್ಲ ಪ್ರೆಸೆಂಟ್ ಅದು ಲೊಕೇಶನ್ನಿಂದನೇ ಫೋಟೋ ಹಾಕಿರೋ ಸರ್ ನಾವು. ಹಾಂ. ಈಗ ಫ್ರೆಶ್ ಫೋಟೋಸ್ ಅವು? ಹಾಂ, ಫ್ರೆಶ್ ಫೋಟೋಸ್ ಸರ್. ನಿನ್ನೆ ಎಲ್ಲ ಮೊನ್ನೆ ತೆಗೆದಿರೋದು ಸರ್. ಹ್ಞೂ. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲಲ್ಲ? ಏನಿಲ್ಲ ಸರ್. ಓಕೆ. ಎಲ್ಲಿ ಸರ್ ಅದು ಗಾಡಿದು? ಇದು ಯಾದಗಿರಿ ಅಂತ ಸರ್, ಗುಲ್ಬರ್ಗ ಡಿಸ್ಟ್ರಿಕ್ಟ್ ಮೊದಲು ಮುಂಚೆ ಬರ್ತದೆ ಸರ್. ಇವಾಗ 33 ಪಾಸಿಂಗ್ ಸರ್ ಇದರ. ಹ್ಞೂ. ಇವಾಗ ಯಾದಗಿರಿಯಲ್ಲಿ ಇರೋದು? ಯಾದಗಿರಿ ಲೋಕಲಲ್ಲಿ ಸರ್ ಇರೋದು. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಅದು ಹೇಳೋದು 85 ಸರ್. ಏನೋ ನೆಗೋಷಿಯಬಲ್ ಮಾಡ್ಬೋದು ಸರ್. 85,000 ಹೇಳ್ತಿದ್ದೀರಾ? ಹಾಂ ಸರ್. ಕಡಿಮೆ ಆಗುತ್ತೆ? ಕಡಿಮೆ ಆಗುತ್ತೆ ಸರ್. ಏನಕ್ಕಂದ್ರೆ ಅದೆಲ್ಲ ಡಾಕ್ಯುಮೆಂಟ್ ಮಾತ್ರ ಇನ್ನೂ 6-7 ತಿಂಗಳು ಇನ್ನೂ ಇದೆ ಸರ್. ಅದು ಇನ್ಸೂರೆನ್ಸ್ FC ಇನ್ಸೂರೆನ್ಸ್ ಇನ್ನೂ 6-7 ತಿಂಗಳು ಇದೆ ಸರ್. ಓಕೆ. ಸ್ಟಾರ್ಟರ್ ಸೆಲ್ಫ್ ಸ್ಟಾರ್ಟರ್ ಇದೆ ಸರ್. ಎಲ್ಲ ಗಾಡಿ 3 ಟೈರ್ ಸಿಲ್ ಟೈರ್ ಸರ್. ಹ್ಞೂ. ಸರಿ. ಈಗ 85,000 ಇನ್ನು ಕಡಿಮೆ ಆಗುತ್ತೆ? ಹಾಂ, ಕಡಿಮೆ ಆಗುತ್ತೆ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೇ ಹಾಕಿಲ್ಲ? ಕಾಂಟ್ಯಾಕ್ಟ್ ನಂಬರ್ ಇನ್ನೊಂದು ಇದೇ ಹಾಕಿ ಸರ್. ಇದೇ ಹಾಕಿ ಸರ್. ಹಂಗೆ ಅವ್ರಿಗೇನು ಸ್ವಲ್ಪ ಮಾಹಿತಿ ಆಗಲ್ಲ. ನಮ್ಮ ಹಳೆನೇ ಆಗುತ್ತೆ ಸರ್ ಅವರು. ಹ್ಞೂ. ಅವ್ರಿಗೇನು ಮಾಹಿತಿ ಇರಲ್ಲ. ಇದೇ ನಂಬರ್ ಹಾಕಿ ಸರ್, ಕಾಂಟ್ಯಾಕ್ಟ್ ನಂಬರ್. ಸರಿ ಸರ್, ಆಯ್ತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಅಲ್ಲಿ ಅಕಸ್ಮಾತ್ ನಂಬರ್ ಇರಲಿಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನೋಡಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ನಿಮ್ದು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಂಗಾಗಿ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಕಾಣಿಸೋ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಗಾಡಿ ಓನರ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ, ಕಾಲ್ ಮಾಡೋ ಏನೋ ಅವಶ್ಯಕತೆ ಇರೋದಿಲ್ಲ. ಫೋಟೋಸ್ ಕಳಿಸಿ, ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಅಲ್ಲಿ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೇನೆ. ಥ್ಯಾಂಕ್ ಯು.